ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪುಲಾವ್ ರೆಸಿಪಿ ಮಾಡೋದನ್ನು ನೋಡೋಣ. ವಿಭಿನ್ನವಾಗಿ ಮತ್ತು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮತ್ತು ಸಿಂಪಲಾಗಿ ಒಂದು ರೆಸಿಪಿನ ಮಾಡೋದನ್ನು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ರೆಸಿಪಿ ಬಂದಿದೆ ಅಂತ. ಟೇಸ್ಟ್ ಅಂತೂ ಸೂಪರಾಗಿದೆ, ಅದು ಹೇಳೋದೇ ಬೇಡ, ಅಷ್ಟು ಸೂಪರಾಗಿದೆ. ನೀವಂತೂ ಒಂದ್ಸರಿ ಟ್ರೈ ಮಾಡಿದ್ರೆ ಇಷ್ಟಪಡೋದಂತೂ ಗ್ಯಾರಂಟಿ, ಡೌಟೇ ಇಲ್ಲ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ನಿಮ್ಮ ಕಮೆಂಟ್ಸ್ನ ತಪ್ಪದೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮೊದಲಿಗೆ ನಾವು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ, ಗ್ರೀನ್ ಪೇಸ್ಟು. ಸೊ ನಾನು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ, ಮತ್ತು ನೋಡಿ ಮೆಣಸಿನಕಾಯಿ ಒಂದು 15 ಮೆಣಸಿನಕಾಯಿ ತಗೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಮೆಣಸಿನ್ಕಾಯಿ ಜಾಸ್ತಿ ತಗೊಂಡಿದ್ದೀನಿ. ಮತ್ತು ನೋಡ್ಬೋದು ನೀವು ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಆಯಿತಾ. ಈ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ನಾವು ರುಬ್ಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗಳನ್ನು ತಗೊಂಡಿದ್ದೀನಿ. ಕಲ್ಲು ಹೂವು 1 ಸ್ಪೂನು, ಮತ್ತು ಬಿರಿಯಾನಿ ಎಲೆ, ಚಕ್ಕೆ, ಸೋಂಫ್ 1.5 ಸ್ಪೂನು, 1 ಸ್ಪೂನಷ್ಟು ಜೀರಿಗೆ, ಮತ್ತು ಗಸಗಸೆ, ಕರಿಮೆಣಸು 1 ಸ್ಪೂನು, 2 ಸ್ಪೂನಷ್ಟು ಧನಿಯಾ, ಮತ್ತು ಜಾಕಾಯಿ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು ದೊಡ್ಡ ಲವಂಗ ಸಹ ತಗೊಂಡಿದ್ದೀನಿ. ಒಂದ್ಸರಿ ನೋಡ್ಕೊಂಬಿಡಿ, ನಾನೇನಾದರೂ ಹೇಳಲಿಕ್ಕೆ ಮಿಸ್ ಆಗಿದ್ರೆ ನೀವಂತೂ ಒಂದ್ಸರಿ ನೋಡ್ಕೊಂಬಿಡಿ ಇದರಲ್ಲಿ ಏನೇನು ಮಸಾಲೆಗಳಿದೆ ಅಂತ. ಇದನ್ನೆಲ್ಲ ಈಗ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಎರಡು ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕು. ತುಂಬ ಹುರಿದ್ರೆ ಕಪ್ಪಾಗಿಬಿಡುತ್ತೆ ಮತ್ತು ಟೇಸ್ಟ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಸೊ 2 ನಿಮಿಷಕ್ಕೆ ಹೀಗೆ ಹುಷಾರಾಗಿ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹೀಗೆ ಫ್ರೈ ಮಾಡ್ಕೊಳ್ಳಿ. ನಾನೀಗ ಮಾಡ್ತಾರ ಅಳತೆ ಎಷ್ಟು ಅಂದರೆ 1 kg ಅಷ್ಟು ಚಿಕನ್ನು ಮತ್ತು 3 ಗ್ಲಾಸಷ್ಟು ಅಕ್ಕಿ. ಸೊ ಇದೊಂದು ದೊಡ್ಡದಾದ ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ 200 ಗ್ರಾಮ್ ಎಣ್ಣೆನ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ತುಪ್ಪ, 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಆಗೋಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈ ಹಸಿ ಮಸಾಲೆಯನ್ನು ಪೂರ್ತಿಯಾಗಿ ಹಾಕಿಬಿಟ್ಟು ಇದೊಂದು 5 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 2 ಟೊಮೆಟೊನ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಅರಿಶಿನ ಪುಡಿ, ಈಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ನಾವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಗರಂ ಮಸಾಲೆ, ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಬೇಕಾದಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಅಡುಗೆಯಲ್ಲಿ ಏನಪ್ಪ ಅಂದರೆ ಒಂದು ವಿಷಯ, ನೀವು ಮಸಾಲೆ ಹಾಕಿದಷ್ಟು ಅದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಆವಾಗಲೇ ಅದೊಂದು ಒಳ್ಳೆ ರೆಸಿಪಿಯಾಗಿ ಬರೋಕ್ಕೆ ಸಾಧ್ಯ. 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 5 ನಿಮಿಷಕ್ಕೆ ತಟ್ಟೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಒಂದು 5 ನಿಮಿಷಕ್ಕೆ ಮಾತ್ರ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ. ಈ ಬಾಸುಮತಿ ರೈಸನ್ನು ಒಂದು ಅರ್ಧ ಗಂಟೆ ತನಕ ನಾನು ನೆನೆಸಿಡ್ತಾ ಇದ್ದೀನಿ. ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡೋಣ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಆಗಿದೆ. 5 ನಿಮಿಷದಲ್ಲಿ ಇಷ್ಟು ಎಣ್ಣೆ ಬಿಟ್ಕೊಂಡಿರುತ್ತೆ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ನಾವು ಈ ಸ್ಟೇಜಲ್ಲಿ ಇರಬೇಕಾದ್ರೆ, ಅಂದರೆ ಎಣ್ಣೆ ಬಿಟ್ಕೊಂಡಿರೋ ಸ್ಟೇಜಲ್ಲಿ ಇರಬೇಕಾದ್ರೆ ನಾವಿದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಬೇಯಿಸ್ಕೊಳ್ಳೋಣ. ಸೊ ಈಗ ನೀರಿನ ವಿಷಯ ಮಾತಾಡಬೇಕಂದ್ರೆ, ಈಗ ನಾನು 3 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಲ್ವ, ಅದಕ್ಕೆ 6 ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ. ಅದೇ ಗ್ಲಾಸ್ ಅಳತೆಯಲ್ಲಿ 6 ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ. ಸೊ ಅಂದರೆ ರೈಸಿಗಿಂತ ಡಬಲ್ ಆದ ಕ್ವಾಂಟಿಟಿ ನೀರು ತಗೊಂಡಿದ್ದೀನಿ. ಸೊ ನೀರು ಹಾಕಿದ ಮೇಲೆ ಅದೊಂದು ಸ್ವಲ್ಪ ಅಂದರೆ ಬಿಸಿ ಆಗಬೇಕು. ನೀರು ಬಿಸಿ ಹಾಕಿದ ಮೇಲೆ ಅಕ್ಕಿ ಹಾಕಿಬಿಟ್ಟು ಮತ್ತೆ ಬೇಯಿಸೋಣ ಅದನ್ನು. ಸೊ ಈಗ ನೀರು ಬಿಸಿ ಆಗಲಿಕ್ಕೆ ಬಿಟ್ಬಿಡೋಣ. ನೀರು ಈಗ ಬಿಸಿಯಾಗಿದೆ. ಸೊ ಬಿಸಿ ಆಗಿರೋ ಟೈಮಲ್ಲೇ ನಾವು 1 ನಿಂಬೆ ಹಣ್ಣನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಹಾಕ್ತಾ ಇರೋ ಪರ್ಪಸ್ ಏನಂದರೆ ಅನ್ನ ಒಂದೊಂದಕ್ಕೆ ಅಂಟದೇ ಇರಲಿ ಅಂತ, ಮತ್ತು ಟೇಸ್ಟು ಸಹ ಚೆನ್ನಾಗಿರುತ್ತೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ರೈಸ್ ಹಾಕ್ತಾ ಇರಬೇಕಾದ್ರೆ ನಾನೊಂದು ಸ್ವಲ್ಪ 4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗಿನ್ನೂ ಖಾರ ಸಾಕಾಗಲಿಲ್ಲ. ಆದ್ದರಿಂದ ನೀವು ಅಕ್ಕಿ ಅಂದರೆ ಅಕ್ಕಿ ಬೇಯೋಕ್ಕೆ ಮುಂಚೆನೇ ಉಪ್ಪು ಇಲ್ಲ ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಿಮಗೆ ಏನು ಟೇಸ್ಟ್ ಬೇಕು ಅದಕ್ಕೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ. ನೋಡಿ, ಇದನ್ನು ಪೂರ್ತಿ ಬೆಂದಿಲ್ಲ. ನಾನು ಜಸ್ಟ್ 10 ನಿಮಿಷ ತಟ್ಟೆ ಮುಚ್ಚಿಟ್ಟು ಮತ್ತು ತೆಗೆದಾಗ ಇದರ ಈ ಥರ ಇದೆ. ಇನ್ನು ಇದು ಸರಿಯಾಗಿ ಪರ್ಫೆಕ್ಟಾಗಿ ಬೇಯಬೇಕು ಅಂದರೆ, ಈ ನೀರೆಲ್ಲ ಹೋಗಬೇಕು ಅಂದರೆ ಇನ್ನೊಂದು 5 ನಿಮಿಷಕ್ಕೆ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಜಸ್ಟ್ ಸ್ಲೋ ಫ್ಲೇಮ್ 5 ನಿಮಿಷಕ್ಕೆ. ನೋಡಿ ಫ್ರೆಂಡ್ಸ್, ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ 5 ನಿಮಿಷದಲ್ಲಿ ನಾವು ದಮ್ ಇಟ್ಟು ಬೇಯಿಸ್ತೀವಲ್ಲ, ಅಂದರೆ ದಮ್ಮೇನಿಲ್ಲ, ಒಂದು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಪ್ಲೇಟಲ್ಲಿ. ಇನ್ನೇನು ತಿನ್ನೋದಷ್ಟೇ ಬಾಕಿ. ತಿಂಡಿಗೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಬಿಸಿ ಆಗ್ತಾ ಇಲ್ಲ. ಸೊ ಸ್ವಲ್ಪ ಆರಲಿ ಅಂತ ಕಾಯೋಣ. ಜೊತೆಗೆ ನಾನು ಇದಕ್ಕೆ ಕಾಂಬಿನೇಷನ್ಗೆ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ. ಮೊಸರು ಬಜ್ಜಿ ಇಂದಿರ ಬಿರಿಯಾನಿ ಕಾಂಬಿನೇಷನ್ ಚೆನ್ನಾಗಾಗೋದಿಲ್ಲ. ಸೊ ಕಂಪಲ್ಸರಿಯಾಗಿ ಮೊಸರು ಬಜ್ಜಿ ಮಾಡಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆರಿದೆ ನೋಡಿ. ಈಗ ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ನು ಎಷ್ಟು ಸಾಫ್ಟಾಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರೈಸ್ ಸಹ ತುಂಬ ಬಿಸಿ ಇದೆ, ನನ್ನ ಕೈಯಲ್ಲಿ ಮುಟ್ಲಿಕ್ಕೆ ಆಗ್ತಾಯಿಲ್ಲ, ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ರೈಸ್ ಸಹ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ತುಂಬಾ ಎಣ್ಣೆ ಇಲ್ಲ, ತುಂಬ ಕಡಿಮೆನೂ ಎಣ್ಣೆ ಹಾಕಲಿಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ. ಎಲ್ಲ ಕರೆಕ್ಟ್ ಇದೆ. ರೈಸ್ ಸಹ ತುಂಬ ಬೆಂದಿಲ್ಲ ನೋಡಿ. ಹೀಗಿದ್ರೆ ತಿನ್ನೋದಕ್ಕೆ ಸೂಪರ್. ನಾನಂತೂ ಈಗ ಊಟ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಸೊ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ನೀವು ಸಹ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಟ್ಟಿಗೆ ಖುಷಿಯಾಗಿ ಊಟ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲವ್ ಯು ಆಲ್.